ನಾವು ಆಚೆ ಕಡೆ ಹೋಗ್ತೀವಿ, ಯಾರೋ ನಮಗೆ ಅವಮಾನ ಮಾಡ್ತಾರೆ ಅಥವಾ ಏನೋ ಒಂದು ತುಂಬಾ ದುಃಖ ಆಗೋ ವಿಷಯ ಆಗುತ್ತೆ, ಅಥವಾ ಯಾರೊಬ್ರು ಮೋಸ ಮಾಡಿರ್ತಾರೆ, ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ, ಯಾರೋ ನಮ್ಮ ದೇಹದ ಬಗ್ಗೆ ಮಾತಾಡಿರ್ತಾರೆ, ಇನ್ನೊಂದು ಮತ್ತೊಂದು ಏನೋ ಒಂದು ಆಗುತ್ತೆ. ತಕ್ಷಣ ನಾವು ಮನೆಗೆ ಬರ್ತೀವಿ, ಯಾರನ್ನ ಹುಡುಕ್ತೀವಿ ಅಂತ ಹೇಳಿದ್ರೆ ನಾವು ತುಂಬಾ ಪ್ರೀತಿ ಮಾಡ್ತಕ್ಕಂತಹ ವ್ಯಕ್ತಿ ಹತ್ರ ಹೋಗಿ ನಮ್ಮ ಕಷ್ಟನ ಹೇಳ್ಕೋಬೇಕು, ನನಗೊಂದು ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಬೇಕು, ನನ್ನ ಬಾಡಿ ಸೇಫ್ ಅನಿಸ್ಬೇಕು ಅಂತ ಎಷ್ಟೋ ಸತಿ ನಾವು ಹುಡುಕ್ತಾ ಇರ್ತೀವಿ. ಆ ಸಿಗಬೇಕಾಗಿರೋ ಪ್ರೀತಿ ಸಿಗದಿದ್ದಾಗ ಡಿಸಪಾಯಿಂಟ್ಮೆಂಟ್ಗೆ ಒಳಗಾಗ್ತೀವಿ, ನೋವು ಉಂಟಾಗುತ್ತೆ, ಆಂಗ್ಸೈಟಿ ಆಗುತ್ತೆ, ಡಿಪ್ರೆಷನ್ಗೆ ಒಳಗಾಗ್ತೀವಿ. ಆದರೆ ಮನುಷ್ಯ ಅನ್ನೋನು ಸೋಷಲ್ ಅನಿಮಲ್. ನಮ್ಮೆಲ್ಲರಿಗೂ ಪ್ರೀತಿ ಅನ್ನೋದು ಎಸೆನ್ಷಿಯಲ್. ನಾವು ಹೇಗೆ ಊಟ ನಿದ್ರೆ ಎಲ್ಲ ನಮಗೆ ಮುಖ್ಯನೋ ಹಾಗೆ ಪ್ರೀತಿ ಕೂಡ ಮುಖ್ಯ. ಯಾವಾಗ ನಮಗೆ ಸಿಗಬೇಕಾಗದೇ ಇರೋ ಪ್ರೀತಿ ಸಿಗದೆ ಹೋಗುತ್ತೋ ಆಗ ನಾವು ನಿರಾಶೆಗೊಳಗಾಗ್ತೀವಿ, ಆಂಗ್ಸೈಟಿಗೊಳಗಾಗ್ತೀವಿ, ಅಥವಾ ಕುಡಿಯೋದನ್ನು ಕಲಿತೀವಿ, ಡ್ರಗ್ಸ್ ಮಾಡೋದನ್ನು ಕಲಿತೀವಿ, ಮತ್ತೊಂದು ಮಗದೊಂದು ಚಟಕ್ಕೆ ಒಳಗಾಗ್ತೀವಿ. ಆದರೆ ಈ ಸೆಲ್ಫ್ ಸಬಟೇಜಿಂಗ್ ಯಾಕೆ ಮಾಡ್ತೀವಿ, ನಮ್ಮನ್ನು ನಾವು ಯಾಕೆ ಡ್ಯಾಮೇಜ್ ಮಾಡ್ಕೋತಾ ಹೋಗ್ತೀವಿ, ಇದನ್ನು ಯಾಕೆ ಗ್ರೇಸ್ಫುಲ್ ಆಗಿ ಹ್ಯಾಂಡಲ್ ಮಾಡಲ್ಲ, ಯಾಕೆ ನಮ್ಮ ಎಮೋಷನ್ಸು ನಾವು ಪ್ರೀತಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ನೋಡಿ, ಮೋಸ್ಟ್ ಆಫ್ ದ 80% ನಮ್ಮ ಲೈಫಲ್ಲಿ ಯಾವ ಥರ ಪ್ರಾಬ್ಲಮ್ ಅಪ್ಪ ಇರುತ್ತೆ ಅಂತ ಹೇಳಿದ್ರೆ, ಯಾರಾದರೂ ನಾವು ಪ್ರೀತಿ ಮಾಡ್ತಕ್ಕಂತಹ ವ್ಯಕ್ತಿ ನಮ್ಮ ರೀತಿಯಲ್ಲಿ ಇಲ್ಲದಿದ್ದಾಗ, ಅಥವಾ ಅದನ್ನು ಹೇಗೆ ಕೋಪಪ್ ಮಾಡ್ಕೋಬೇಕು, ಈಗೇನೋ ನನಗೆ ದುಃಖ ಆಯಿತು, ನೋವಾಯಿತು ಅಂತ ಹೋಗಿ ಹೇಳ್ಕೊಳ್ಳೋಣ ಅಂತ ಹೇಳ್ತೀವಿ, ಅಯ್ಯೋ ನಿಂದಿದ್ದೆ ಗೋಳು, ಅಥವಾ ನಮ್ಮ ಎಮೋಷನ್ಸನ್ನು ಆಡ್ಕೊಳ್ಳೋದು, ಅಥವಾ ಯಾವಾಗಲೂ ಒಂದ್ಸತಿ ಜಗಳ ಆಗಿದ್ದಾಗ ಅದನ್ನೇ ವೀಕ್ನೆಸ್ ಆಗಿ ತಗೊಂಡು ನಮ್ಮನ್ನು ಆಡ್ಕೊಳ್ಳೋದಾಗಿರ್ಬೋದು, ಅಥವಾ ಟೀಕೆ ಒಳಗೆ ಮಾಡೋದಾಗಿರ್ಬೋದು, ಇದೆಲ್ಲವೂ ನಮಗೆ ನಿರಾಶೆಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಕ್ರಮೇಣವಾಗಿ ನಾವು ಆ ವ್ಯಕ್ತಿ ಮೇಲಿರ್ತಕ್ಕಂತಹ ಪ್ರೀತಿ ಗೌರವನ ಕಳ್ಕೊತಾ ಹೋಗ್ತೀವಿ. ಇಲ್ಲದಿದ್ದರೆ ಆ ವ್ಯಕ್ತಿಗೆ ನಾನು ಸರಿಯಾಗಿದ್ದೀನಿ, ನಾನು ಒಳ್ಳೆಯ ವ್ಯಕ್ತಿ, ನನ್ನ ಬೆಲೆಯನ್ನು ತಿಳಿಸೋಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತಾ ಹೋಗ್ತೀವಿ. ಅದು ಒಂದು ರೀತಿಯಲ್ಲಿ ಕೂಡ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಯಾಕೆ ಹೀಗಾಗತ್ತೆ, ಇದರಿಂದ ಹೇಗೆ ಆಚೆ ಬರೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನಾವು ಹುಟ್ಟಿದಾಗ ಅಮ್ಮನ ಪ್ರೀತಿ ಸಿಗ್ತಾ ಇರುತ್ತೆ, ರಿಲೇಟಿವ್ಸ್ ಪ್ರೀತಿ ಸಿಗ್ತಾ ಇರುತ್ತೆ, ಅಕ್ಕಪಕ್ಕದವರು ನಮ್ಮನ್ನು ನೋಡಿ ಸಣ್ಣ ಮಕ್ಕಳಿದ್ದಾಗ ಎಲ್ಲ ಅಟೆನ್ಷನ್ ಕೊಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಬ್ರೈನ್ ವೈರ್ ಆಗ್ತಾ ಹೋಗುತ್ತೆ. ಕಾನ್ಸ್ಟೆಂಟ್ ಆಗಿ ನಾವು ವ್ಯಾಲಿಡೇಷನ್ ಹುಡುಕ್ತಾ ಹೋಗ್ತೀವಿ, ಪ್ರೀತಿಯನ್ನು ಹುಡುಕ್ತಾ ಹೋಗ್ತೀವಿ. ಈಗಲೂ ನೋಡಿ, ನೀವು ಸಣ್ಣ ಮಕ್ಕಳಾಗಿದ್ದಾಗ ಅಮ್ಮನಿಗೊಂದು ಡ್ರಾಯಿಂಗ್ ಮಾಡಿ ತೋರಿಸೋದಾಗಿರ್ಬೋದು, ಪಲ್ಟಿ ಮಾಡೋದಾಗಿರ್ಬೋದು, ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಹೀಗೆ ಕಾನ್ಸ್ಟೆಂಟ್ ಆಗಿ ತಾಯಿ ಅಥವಾ ನಮ್ಮ ಪ್ರೀತಿ ಪಾತ್ರರ ಅಟೆನ್ಷನ್ಗಾಗಿ ನಾವು ಕ್ರೇವ್ ಮಾಡ್ತಾನೆ ಇರ್ತೀವಿ. ಅದು ಎಲ್ಲರ ಸಹಜ ಗುಣ. ಆದರೆ ಬೆಳೀತಾ ಬೆಳೀತಾ ಈ ಡಿಪೆಂಡೆನ್ಸಿಯಿಂದ ಬೇರೆಯವರು ಕೂಡ ಮ್ಯಾನಿಪುಲೇಷನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವು ಯಾರಾದರೂ ತಗೊಳ್ಳಿ, ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿರಲಿ, ನೀವು ಯಾವಾಗಲಾದ್ರೂ ಅವರಿಗೆ ಒಂದು ಡಿಪೆಂಡೆನ್ಸಿಯನ್ನು ತೋರಿಸಿ, ನೀನು ಇಲ್ಲದೆ ಇರೋಕ್ಕಾಗಲ್ಲ, ನಿನ್ನಿಂದಾನೇ ನಾನು ಹ್ಯಾಪಿನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ನಿನ್ನ ಪ್ರತಿಯೊಂದು ಏನು ನೀನು ಮಾಡ್ತೀಯೋ ಅದೆಲ್ಲವೂ ನನ್ನ ಎಮೋಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಆಗಿರಲಿ ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಡಿಪೆಂಡೆನ್ಸಿಯಿಂದ ಆಚೆ ಬನ್ನಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಎಮೋಷನ್ಸನ್ನು ನೀವೇ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ಯಾರೇ ಆಗಿರಲಿ, ನಿಮಗೆ ದುಃಖ ಆಗಲಿ, ನೋವಾಗಲಿ, ಸುಖ ಆಗಿರಲಿ, ದುಃಖ ಆಗಿರಲಿ, ನೀವು ಸಾಮಾನ್ಯವಾಗಿ ನೋಡಿ, ಮನುಷ್ಯನ ಸೈಕಾಲಜಿ ಹೇಗಿರುತ್ತಪ್ಪ ಅಂತ ಹೇಳಿದರೆ, ನೀವು 10 ಜನ ಫ್ರೆಂಡ್ಸ್ ಇರ್ತಾರೆ, 10 ಜನದಲ್ಲಿ ಯಾರೊಬ್ಬ ತುಂಬ ನಗ್ತಾ ಇರ್ತಾನೆ, ತಮಾಷೆಯಾಗಿರ್ತಾನೆ, ಖುಷಿಯಾಗಿರ್ತಾನೆ, 9 ಜನನೂ ಅವನ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ನೋಡಿ, ನೀವು ಯಾವಾಗಲೂ ತಿಳ್ಕೊಳ್ಳಿ, ಕಷ್ಟದಲ್ಲಿರುವಾಗ ಎಷ್ಟು ಜನ ಬರ್ತಾರೆ ಹೇಳಿ ನಮಗೆ? ಇಲ್ಲ ಅಲ್ವಾ? ಹಾಗೆ ನಾವು ಯಾವಾಗಲಾದರೂ ದುಃಖ, ನೋವು, ಹಾಗೆ ಆಗ್ತಿದೆ, ಹೀಗಾಗ್ತಿದೆ ಅಂತ ನಮ್ಮ ಜೀವನದಲ್ಲಿ ನಾವು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವೋ, ನಮ್ಮಿಂದ ಎಲ್ಲರೂ ದೂರ ಆಗ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಎಮೋಷನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮತ್ತಿನ್ನೊಂದು ಹೇಳ್ತೀನಿ ನೋಡಿ, ಅವರ ಮನಸ್ಸಲ್ಲಿ ಏನಿರುತ್ತೋ ಅದು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿ ಯಾರೋ ಒಬ್ರು ನಿಮ್ಮ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಹಾರ್ಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮನ್ನು ನೀವು ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಯ್ಯೋ ನಾನೇ ಸರಿಗಿಲ್ವೇನೋ, ಅದಕ್ಕೆ ನನ್ನ ಜೊತೆ ಎಲ್ಲರೂ ಹಿಂಗೆ ಆಡ್ತಾರೆ ಅಂತ. ನೋಡಿ, ಒಂದು ಆರೆಂಜನ್ನು ತಗೊಂಡು ಅದನ್ನು ಜೋರಾಗಿ ಹಿಚಕಿದ್ರೆ ಆರೆಂಜ್ ಜ್ಯೂಸ್ ಬರುತ್ತೆ, ಆಪಲ್ ಜ್ಯೂಸ್ ಬರುತ್ತಾ? ಇಲ್ಲ ಅಲ್ವಾ? ಹಾಗೆ ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಆಚೆ ಬರ್ತಾ ಇರುತ್ತೆ. ನನ್ನ ಜೊತೆ ಎಂಥ ರಿಲೇಷನ್ಶಿಪ್ಪಲ್ಲಿ ಇರ್ತೀನೋ ಅದು ನನ್ನ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಲ್ಲಿ ಆಗಿರ್ಬೋದು, ನನ್ನ ಗಂಡನ ಜೊತೆ ಆಗಿರ್ಬೋದು, ನನ್ನ ಮಕ್ಕಳ ಜೊತೆ ಆಗಿರ್ಬೋದು, ನನ್ನ ತಂದೆ ತಾಯಿ ಜೊತೆ ಆಗಿರ್ಬೋದು, ಈ ರಿಲೇಷನ್ಶಿಪ್ಪನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅದೇ ನಾನು ಖುಷಿಯಾಗಿದ್ದರೆ ಎಲ್ಲರೊಟ್ಟಿಗೂ ಖುಷಿಯಾಗಿರ್ತೀನಿ, ನಾನು ದುಃಖವಾಗಿದ್ದರೆ ಎಲ್ಲರ ಜೊತೆ ದುಃಖವಾಗಿರ್ತೀನಿ. ಹಾಗೆ ತಿಳ್ಕೊಳ್ಳಿ, ನಿಮ್ಮ ಹತ್ರ ಯಾರೋ ಒಬ್ರು ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ, ನಿಮ್ಮ ರೀತಿಯಲ್ಲಿ ಅವ್ರು ನಡ್ಕೋತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಇದೆ ಹೊರತು ನಿಮಗೆ ಪ್ರಾಬ್ಲಮ್ ಅಲ್ಲ. ಯಾವಾಗಲೂ ತಿಳ್ಕೊಳ್ಳಿ, ನಿಮಗೆ ಬೇಜಾರಾದಾಗ, ನೋವಾದಾಗ, ನಿಮ್ಗೆ ಹುಷಾರಾಗಿಲ್ಲ ಅಂದರೆ ಹೇಗೆ ನೋಡ್ಕೋತಿರೋ ಒಂದು ಸಣ್ಣ ಮಗುವಿನ ರೀತಿ ಹಾಗೆ ನಿಮ್ಮನ್ನು ನೋಡ್ಕೊಳ್ಳಿ. ಒಂದು ಜರ್ನಲಿಂಗ್ ಮಾಡೋದಾಗಿರಬಹುದು, ಅಥವಾ ನಿಮ್ಮ ಎಮೋಷನ್ಸನ್ನು ವೆಂಟ್ ಔಟ್ ಮಾಡಲಿಕ್ಕೆ ಆಪ್ತ ಸಮಾಲೋಚಕರ ಹತ್ರ ಹೋಗೋದಾಗಿರ್ಬೋದು, ಹೇಗೆ ಹ್ಯಾಂಡಲ್ ಮಾಡೋದನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.